ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಡಿಸೆಂಬರ್ ತಿಂಗಳು ಮಕರ ರಾಶಿಯವರಿಗೆ ಖಂಡಿತವಾಗಿಯೂ ಶುಭದ ಮಾಸ. ತುಂಬ ಜನಕ್ಕೊಂದು ಕನ್ಫ್ಯೂಸ್ ಇರುತ್ತೆ. ಏನೋ ಸ್ಟಾರ್ಟಿಂಗ್ ಅಂದರೆ ವರ್ಷದ ಆರಂಭದಿಂದ ಅಂದರೆ ನ್ಯೂ ಕ್ಯಾಲೆಂಡರ್ ಏನೋ 2025 ಆರಂಭವಾಯಿತು. ಕಷ್ಟವನ್ನು, ಸಂಕಷ್ಟವನ್ನು, ಅವಮಾನವನ್ನು, ಅನುಮಾನಗಳನ್ನು ಮಕರ ರಾಶಿಯವರು ಎದುರಿಸಿದರು. ಜೂನ್ ನಂತರ ಪರವಾಗಿಲ್ವಪ್ಪ ಜೀವನ ಅಂತ ಅನ್ನಿಸ್ಕೊಳ್ತಾ ಇದೆ. ಒಂದಷ್ಟು ವಿಚಾರಕ್ಕೆ ಸುಧಾರಿಸ್ಕೊಳ್ತಾ ಇದೆ. ಪ್ರಮುಖ ಕೆಲವರಿಗೆ ನೆಮ್ಮದಿ ಸಿಕ್ಕಿದೆ ಅಂತ ಅನಿಸಿರುತ್ತೆ. ಖಂಡಿತ ಈ ಮಾಸ ನೀವೇನು ಶುಭವನ್ನು ಪಡೆದುಕೊಂಡಿದ್ದೀರಾ ಆ ಶುಭ ದ್ವಿಗುಣವಾಗತಕ್ಕಂಥದ್ದು. ಎಲ್ಲ ರೀತಿಯ ಒಳ್ಳೆ ಅನುಕೂಲಗಳನ್ನು, ಒಳ್ಳೆ ಅಭಿಲಾಷೆಗಳನ್ನು ಈ ಸಮಯದಲ್ಲಿ ನೀವು ಪಡ್ಕೊಳ್ತೀರ. ಪ್ರಮುಖ ಮಕರ ರಾಶಿಯವರಿಗೆ ಮಾಡತಕ್ಕಂತಹ ಕೆಲಸ, ಕಾರ್ಯ ಎಲ್ಲ ವಿಚಾರದಲ್ಲೂ ಒಳ್ಳೆ ಅಭಿವೃದ್ಧಿಯನ್ನು ಪಡೆದುಕೊಳ್ಳುವಂಥರಾಗ್ತೀರಾ. ಮಾಡತಕ್ಕಂಥ ಕೆಲಸದಲ್ಲಿ ಸ್ಫೂರ್ತಿ ಸ್ವಲ್ಪ ವೃದ್ಧಿಯಾಗಿ ಇನ್ನು ಯಶಸ್ಸು ಯಥೇಚ್ಛವಾಗಿ ಲಭಿಸತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರತಕ್ಕಂಥದ್ದು ಉತ್ಸಾಹ. ಯಾವ ವ್ಯಕ್ತಿ ಉತ್ತಮ ಉತ್ಸಾಹದಿಂದ ಜೀವನವನ್ನು ಮಾಡ್ತಾನೋ, ತುಂಬ ಉತ್ಸಾಹದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾನೋ, ಖಂಡಿತ ಅಂಥ ವ್ಯಕ್ತಿಗೆ ಎಲ್ಲ ರೀತಿಯ ಶುಭವನ್ನು, ಎಲ್ಲ ರೀತಿಯ ಅನುಕೂಲಗಳನ್ನು ಆ ಭಗವಂತ ಮಾಡಿಕೊಡ್ತಾನೆ. ಈ ತಿಂಗಳು ಮಕರ ರಾಶಿಯವರಿಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ಕೊಂಚ ಮಟ್ಟಿಗೆ ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ಇನ್ನೂ ನಾನು ಜಾಸ್ತಿ ಕಲಿಬೇಕು. ಯಾವ ವ್ಯಕ್ತಿಗೆ ಕಲಿಕೆಯಲ್ಲಿ ಹಸಿವಿರುತ್ತೋ ಆ ವ್ಯಕ್ತಿ ಖಂಡಿತವಾಗಿಯೂ ಸಾಧನೆಯ ಶಿಖರವನ್ನೇ ಇರ್ತಾನೆ. ಖಂಡಿತ ಅವನ ಜೀವನದಲ್ಲಿ ಏನಾಗಬೇಕು ಅಂತ ಅಂದ್ಕೊಳ್ತಾನೋ ಆ ಗುರಿಯನ್ನು ಮುಟ್ತಾನೆ. ಆ ಗುರಿಯನ್ನು ಮುಟ್ಟೋದಕ್ಕೆ ಭಗವಂತ ನಿಮಗೆ ಅಂದರೆ ಮಕರ ರಾಶಿಯವರಿಗೆ ಒಂದು ಅವಕಾಶವನ್ನು ಕರುಣಿಸಿಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಖಂಡಿತವಾಗಿಯೂ ನೀವು ಯಾವ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೀರಾ ಆ ಕೆಲಸ ಕಾರ್ಯದಲ್ಲಿ ಒಳ್ಳೆ ಮಟ್ಟವನ್ನು ನೀವು ಮುಟ್ತೀರ. ಒಂದು ಪ್ರಮುಖ ಅಂದರೆ ನೀವು ಸಂತೋಷ ಪಡ್ತಕ್ಕಂಥ ಸುದ್ದಿ ಅಂದರೆ, ನೀವು ಹಿಂದೆ ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪು ಸಹಿತವಾಗಿ ಒಂದಷ್ಟು ಪಾಪಕೃತ್ಯಗಳಿಗೆ ಈ ಮಾಸದಲ್ಲಿ ಸರಿ ಮಾಡ್ಕೊಳ್ಳೋಕ್ಕೆ ಭಗವಂತ ಒಂದು ಅವಕಾಶವನ್ನು ಮಕರ ರಾಶಿಯರು ಕೊಟ್ಟಿದ್ದಾನೆ. ಅಂದ್ಕೊಂಡಿರ್ತೀರ, ಈ ತಪ್ಪನ್ನು ನನ್ನ ಜೀವನದಲ್ಲಿ ಮಾಡಬಾರ್ದಾಗಿತ್ತು, ಈ ಸಣ್ಣ ತಪ್ಪು ನನ್ನ ಜೀವನ ಎಲ್ಲೋ ತೊಗೊಂಡೋಗ್ಬೇಕಾಗಿರೋದು ಎಲ್ಲೂ ಹೋಗದೆ ಇಲ್ಲಿ ನಿಂತ್ಕೊಂಡು ಥರ ಆಗ್ಬಿಟ್ಟಿದೆ, ಸ್ಟ್ರಕ್ ಆಗಿಬಿಟ್ಟಿದೆ ಲೈಫು. ಆ ತಪ್ಪನ್ನು ನಾನು ಮಾಡಿರಲಿಲ್ಲ ಅಂದರೆ ಜೀವನದಲ್ಲಿ ಆಲ್ರೆಡಿ ನಾನು ಸೆಟಲ್ ಆಗಿಬಿಡ್ತಾ ಇದ್ದೆ. ಈ ಥರ ನಾನಾ ಗೊಂದಲಗಳು, ಚಿಂತೆ, ಪ್ರಮುಖ ಬೇಜಾರು ನಿಮ್ಮ ಜೀವನದಲ್ಲಿ ಆಗಿರುತ್ತೆ. ಅದೊಂದು ಘಟನೆ ನನ್ನ ಜೀವನದಲ್ಲಿ ಆಗಬಾರ್ದಾಗಿತ್ತು ಅಂತ ಒಂದು ಬೇಜಾರು ಇರುತ್ತಲ್ಲ, ಆ ಸಂಪೂರ್ಣ ಬೇಜಾರು ದೂರವಾಗುತ್ತೆ. ಭಗವಂತ ನಿಮಗೊಂದು ಸುಧಾವಕಾಶವನ್ನು ಕರುಣಿಸ್ಕೊಟ್ಟಿದ್ದಾನೆ. ಹಿಂದೆ ಮಾಡಿರ್ತಕ್ಕಂಥ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಅಂತ ಅಂದ್ಕೊಳ್ಳಿ. ಖಂಡಿತ ತಪ್ಪನ್ನು ಚೆನ್ನಾಗಿ ತಿದ್ಕೊಳ್ಳಿ, ಮುಂದುಗ್ಗಿ ಯಶಸ್ಸು ಕಟ್ಟಿಟ್ಟ ಬರ್ತಿ. ಹಾಗೆಯೇ ಮಕರ ರಾಶಿಯವರಿಗೆ ಈ ಮಾಸ ಉತ್ತಮ ಉದ್ಯೋಗ ಅವಕಾಶ ಲಭಿಸತಕ್ಕಂಥ ಮಾಸವಾಗಿದೆ. ಖಂಡಿತ ಹೌದು, ಈ ಮಾಸ ಯಾರು ನಿರುದ್ಯೋಗಿಗಳಿದ್ದೀರೋ ಅವರಿಗೆ ಉತ್ತಮ ಉದ್ಯೋಗ ಪ್ರಾಪ್ತವಾಗುತ್ತೆ. ಯಾರು ಉದ್ಯೋಗವೇ ಸಿಗ್ತಾ ಇಲ್ಲ ಅಂತ ತುಂಬ ಕಷ್ಟಪಡ್ತಾ ಇದ್ದೀರೋ ಅವರಿಗೆ ಉತ್ತಮ ಉದ್ಯೋಗ ಅಂದರೆ ಸ್ಥಾನ ಬದಲಾವಣೆ. ಒಂದು ಕೆಲಸದ ಸ್ಥಳದಿಂದ ಮತ್ತೊಂದು ಸ್ಥಳ ಅಂದರೆ ಒಂದು ಕಂಪ್ನಿಯಿಂದ ಮತ್ತೊಂದು ಕಂಪ್ನಿಗೆ ನನ್ನ ಕೆಲಸವನ್ನು ಅಪೇಕ್ಷೆ ಮಾಡ್ತಾ ಇದ್ದೀನಿ, ಸ್ವಲ್ಪ ಇಲ್ಲಿ ಕೆಲಸ ಮಾಡಿ ಸಾಕಾಗಿದೆ, ಬೇರೆ ಕಡೆ ಹೋಗೋಣ, ಬೇರೆ ಹೊಸ ವಾತಾವರಣದಲ್ಲಿ ಕೆಲಸವನ್ನು ಮಾಡೋಣ ಅಂತ ಅಭಿಲಾಷೆ ಇದ್ದವ್ರಿಗೆ ಖಂಡಿತ ಶುಭ ಸುದ್ದಿ. ಖಂಡಿತವಾಗಿಯೂ ನೀವು ಹೊಸ ಕೆಲಸದಲ್ಲಿ ಹೋಗಿ ಉತ್ತಮ ಉನ್ನತಿಯನ್ನು ಕಾಣುವಂತರಾಗ್ತೀರ. ಹೊಸ ಸ್ನೇಹಿತರ ಪರಿಚಯದಿಂದ ಖಂಡಿತ ಈ ಮಾಸ ನಿಮಗೆ ಬಾಂಧವ್ಯ ವೃದ್ಧಿ ಆಗುತ್ತೆ. ಸ್ನೇಹದಲ್ಲಿ ಮನಸ್ಸು ಹಗುರಾಗುತ್ತೆ. ಅಂದರೆ ಸ್ನೇಹಿತರು ಇರ್ತಾರೆ ಪ್ರತಿಯೊಬ್ಬ ವ್ಯಕ್ತಿಗೆ, ಆದರೆ ಹೊಸ ಸ್ನೇಹಿತರು ನಾವು ಎಷ್ಟು ಮಾಡ್ಕೊಳ್ತಾ ಹೋಗ್ತೀವೋ ಅಷ್ಟು ನಮ್ಮ ಜೀವನ ಸುಂದರ ಅಂತ ಆಗುತ್ತೆ. ಅಂದರೆ ಕಷ್ಟ ಸುಖಕ್ಕಾಗತಕ್ಕಂಥವರೇ ಸ್ನೇಹಿತರು ಈ ಕಲಿಯುಗದಲ್ಲಿ. ನಾವು ಆಡುಭಾಷೆಯಲ್ಲಿ ತುಂಬ ಜನ ಹೇಳ್ತಿರ್ತಾರೆ, ಕಷ್ಟ ಯಾರು ಬಂದಿದೆ ಅಂತ ಹೇಳಿದ್ರೆ ಮೊದಲು ನೆಂಟರಷ್ಟಿಗೆ ಫೋನ್ ಮಾಡಬೇಡ, ಸ್ನೇಹಿತಿಗೆ ಫೋನ್ ಮಾಡು, ಯಾವ ಕಷ್ಟದಲ್ಲಿದೆಯಾ ಅಂತಲೂ ಕೇಳಲ್ಲ, ಪಟ್ಟಂತ ಬಂದು ನಿಂತ್ಕೊಳ್ತಾನೆ. ಅದೇ ನೀವು ಬೇರೆಯವ್ರಿಗೆ ಫೋನ್ ಮಾಡಿದ್ರೆ ಯಾವ ಕಷ್ಟ, ಏನಾಗುತ್ತೆ, ನಾನು ಬರ್ಬೋದಾ ಬೇಡವಾ, ಯಾವ ಟೈಮಿಗೆ ಬರಲಿ, ಅವ್ರ ಮನಸ್ಸಲ್ಲಿ ನಾನು ಹೋದರೆ ನನಗೇನಾದ್ರು ತೊಂದರೆ ಆಗ್ಬಿಡುತ್ತಾ, ಈ ಥರ ಯೋಚನೆ ಮಾಡ್ತಕ್ಕಂಥವ್ರು ಬಂಧು ಭಗಿನಿಯರು. ಒಬ್ಬ ಸ್ನೇಹಿತ ಏನನ್ನೂ ಯೋಚನೆ ಮಾಡಲ್ಲ, ಕಷ್ಟ ಅಂದರೆ ಸಾಕು, ಆ ಕಷ್ಟ ನನಗೆ ಸಂಕಷ್ಟವಾಗುತ್ತಾ ಅಂತ ಯೋಚನೆ ಮಾಡದೆ ನಿಮ್ಮ ಬೆಂಬಲವಾಗಿ ನಿಂತ್ಕೊಳ್ತಾನೆ. ಅಂಥ ಉತ್ತಮ ಸ್ನೇಹಿತರನ್ನು ಮಕರ ರಾಶಿಯವರು ಈ ಮಾಸ ಹೊಂದುವಂತರಾಗ್ತೀರಾ. ಹಾಗೆಯೇ ಭೂದೇವಿಯ ಅನುಗ್ರಹದಿಂದ
ಭೂಮಿ ವಿಚಾರಕ್ಕೆ ಇರತಕ್ಕಂಥ ಸಂಪೂರ್ಣ ವ್ಯಾಜ್ಯಗಳು ದೂರವಾಗತ್ತೆ ಹಾಗೂ ಭೂಮಿ ವಿಚಾರದಲ್ಲಿ ಒಳ್ಳೆ ಲಾಭವನ್ನು ಕೀರ್ತಿಯನ್ನು ನೀವು ಅಪೇಕ್ಷೆ ಮಾಡ್ಬೋದು. ಮಕರ ರಾಶಿಯವರಿಗೆ ಪ್ರಮುಖವಾಗಿ ಆರೋಗ್ಯ ಸಮಸ್ಯೆಯನ್ನು ಯಾರು ಎದುರಿಸ್ತಾ ಇರ್ತೀರ ಅವರು ಯಾವುದೇ ಕಾರಣಕ್ಕೂ ದೂರದ ಪ್ರಯಾಣವನ್ನು ಮಾಡಬೇಡಿ. ಆ ಪ್ರಯಾಣ ನಿಮಗೆ ಸಂಕಷ್ಟವನ್ನು ತಂದು ಕೊಡ್ಬೋದು ಹಾಗೂ ಕಷ್ಟಕರವಿರುತ್ತೆ. ತುಂಬ ಜನಕ್ಕೂ ಆರೋಗ್ಯ ಸಮಸ್ಯೆಗಳು ಕಾಡಿಸ್ತಾ ಇರುತ್ತೆ. ಆದರೂ ಕೂಡ ಒಂದು ಸ್ಥಳಕ್ಕೆ ಹೋಗಿ ಬರಬೇಕು, ಒಂದು ಟ್ರಿಪ್ಪನ್ನು ಹೋಗಿ ಬರಬೇಕು ಅಂತ ದೇಹ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೂ ಕೂಡ ಪ್ರವಾಸಕ್ಕೆ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಅಂಥ ತಪ್ಪುಗಳನ್ನು ಮಕರ ರಾಶಿಯವರು ಈ ಮಾಸದಲ್ಲಿ ಮಾಡ್ಕೊಳ್ಬೇಡಿ. ದೇಹ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಪ್ರವಾಸ ಹೋಗಬೇಡಿ. ಜಾಗ್ರತೆಯಿಂದಿರಿ. ನೀವು ಆಡತಕ್ಕಂಥ ಮಾತುಗಳಿಂದಲೇ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ದಾನಗತಿಯಾಗುತ್ತೆ. ಅಂದರೆ ಒಂದ್ಸಲ ನಾವು ಯಾವ ರೀತಿ ಕಮ್ಯುನಿಕೇಷನ್ ಮಾಡ್ತೀವಿ, ಯಾವ ರೀತಿ ಮಾತಾಡ್ತೀವಿ, ಆ ರೀತಿ ಕೆಲಸ ಕಾರ್ಯಗಳು ನಡೀತಾ ಹೋಗ್ತಾ ಇರುತ್ತೆ. ಮಾತಿನಲ್ಲಿ ಎಡವಟ್ಟಾದರೆ ಆಗತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುತ್ತೆ, ನಿಷ್ಠೂರಗಳಾಗತ್ತೆ. ಪ್ರಮುಖವಾಗಿ ಮಕರ ರಾಶಿಯವರು ಈ ಮಾಸ ಯಾರ ಥರ ಮಾತಾಡಬೇಕಾದ್ರೆ, ಯಾರ ಥರ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಜಾಗ್ರತೆಯಿಂದ ಕಮ್ಯುನಿಕೇಷನ್ ಮಾಡ್ತಕ್ಕಂಥದ್ದು. ಕೊಂಚ ಮಟ್ಟಿಗೆ ಯಾಮಾರಿ ಏನೋ ಮಾತಾಡೋಕ್ಕೆ ಹೋಗಿ ತುಂಬ ಸಲಿಗೆಯಲ್ಲಿದ್ದಾರೆ ಅಂತ ಮತ್ತಿನ್ನೇನೋ ಮಾತಾಡೋಕ್ಕೆ ಹೋದರೆ ಖಂಡಿತವಾಗಿಯೂ ಇರತಕ್ಕಂತಹ ವಿಶ್ವಾಸವನ್ನು ಕಳ್ಕೊಳ್ತೀರಿ. ಹಾಗೆಯೇ ಈ ಮಾಸ ಹಣಕಾಸಿನ ವ್ಯವಹಾರ ಮಾಡತಕ್ಕಂಥವ್ರಿಗೆ ನಷ್ಟದಾಯಕ ಮಾಸ. ಅಂದರೆ ಯಾರು ಸ್ವಲ್ಪ ಲೇವಾದೇವಿ ಅಥವಾ ಹಣಕಾಸಿನ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾರೋ ಅವರಿಗೆ ನಷ್ಟದ ಮಾಸವಾಗಿರುತ್ತೆ. ಖಂಡಿತ ಈ ಮಾಸ ಅತಿಯಾದ ಆಸೆಗೆ ಹಣವನ್ನು ಕೊಟ್ಟರೆ ನಷ್ಟವಿರಲಿ, ಹಣವೇ ಬರೋದಿಲ್ಲ, ಹಣವನ್ನು ಮರ್ತೇ ಬಿಡಬೇಕಾಗತ್ತೆ. ಹಾಗಾಗಿ ಈ ಮಾಸ ಯಾರಿಗೆ ಹಣವನ್ನು ಕೊಡಬೇಕಾದ್ರೆ ಕೊಂಚ ಮಟ್ಟಿಗೆ ಜಾಗ್ರತೆ ಮಾಡಿಕೊಡತಕ್ಕಂಥದ್ದು. ಈ ಮಾಸ ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಆಸಕ್ತಿ ಕಮ್ಮಿ ಆಗ್ತಾ ಬರತಕ್ಕಂಥ ಮಾಸವಾಗಿರುತ್ತೆ. ಸ್ವಲ್ಪ ಮೋಜು ಮಸ್ತಿಯಿಂದ ಕೂಡಿರ್ತಕ್ಕಂಥದ್ದು. ಸ್ವಲ್ಪ ನಾನು ಟ್ರಿಪ್ ಹೋಗಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಸ್ವಲ್ಪ ಆರಾಮ್ಸಿರಬೇಕು, ಆ ರೀತಿ ಮನಸ್ಥಿತಿ ವಿದ್ಯಾರ್ಥಿಗಳು ಬಂದ್ಬಿಡುತ್ತೆ. ಪೋಷಕರು ಜಾಗ್ರತೆಯಿಂದಿರಿ. ಈ ಮಾಸ ನಿಮ್ಮ ಮಕ್ಕಳು ಆದಷ್ಟು ಸೋಂಬೇರಿ ಯಾವ ರೀತಿ ಆಗಬೇಕು ಅವರೆಲ್ಲ ರೀತಿ ಪ್ರಯತ್ನಗಳನ್ನು ಅವರೇ ಮಾಡಿಬಿಡ್ತಾರೆ. ಅಂದರೆ ಓದಿನ ವಿಚಾರವಾಗಿ ಯಥೇಚ್ಛವಾಗಿ ಕಾನ್ಸಂಟ್ರೇಷನ್ ಮಾಡೋದಿಲ್ಲ, ಸ್ವಲ್ಪ ಹಿಂದೆ ಮುಂದೆ ಮಾಡತಕ್ಕಂಥದ್ದು ಅಥವಾ ರೀಸನ್ಸ್ಗಳು ಕೊಟ್ಟು ನಾಳೆ ನಾಳಿದ್ದಂಥ ಪೋಸ್ಟ್ಪೋನ್ ಮಾಡತಕ್ಕಂತಹ ಸನ್ನಿವೇಶಗಳು ಸೃಷ್ಟಿ ಮಾಡ್ತಾರೆ. ಹಾಗಾಗಿ ಪೋಷಕರು ವಿದ್ಯಾರ್ಥಿಗಳ ಮೇಲೆ ಯಥೇಚ್ಛವಾಗಿ ಗಮನ ಹರಿಸತಕ್ಕಂಥದ್ದು. ಹಾಗೆಯೇ ಕುಟುಂಬದಲ್ಲಿ ನಾನಾ ವಿಧವಾದ ಭಿನ್ನಾಭಿಪ್ರಾಯಗಳು ವೃದ್ಧಿ ಆಗತಕ್ಕಂಥದ್ದು. ಕಣ್ಣಿನ ಸಮಸ್ಯೆ ಇದ್ದವರು ವೈದ್ಯರನ್ನು ಸಂಪರ್ಕಿಸಿ. ಏನಾರ ಕಣ್ಣಿನ ಬಾಧಿಸಿದ್ರೆ ಆದಷ್ಟು ಬೇಗ ವೈದ್ಯರನ್ನ ಸಂಪರ್ಕಿಸಿ. ಯಾವುದೇ ಕಾರಣಕ್ಕೂ ಆ ವಿಚಾರವನ್ನು ನೆಗ್ಲೆಕ್ಟ್ ಮಾಡತಕ್ಕಂಥದ್ದು ಬೇಡ. ಆತುರದ ನಿರ್ಧಾರಗಳು ಎಲ್ಲ ಕೆಲಸ ಕಾರ್ಯಗಳನ್ನು ಎಡವಟ್ಟು ಮಾಡುತ್ತೆ. ಎಷ್ಟು ತಾಳ್ಮೆಯಿಂದ ಈ ಮಾಸ ಮಕರ ರಾಶಿಯವರು ಒಂದು ಡಿಸಿಷನ್ ತೆಗೆದುಕೊಳ್ತಿರೋ ಅಷ್ಟು ಲಾಭ. ಇಲ್ಲ ತುಂಬ ಏನೋ ಆಗ್ಬಿಡಬೇಕು, ಟೈಮ್ ಇರೋಗ್ತಾ ಇದೆ, ತುಂಬ ಸಮಯ ಕಮ್ಮಿ ಇದೆ, ಯಾರನ್ನೂ ಕೇಳಲ್ಲ, ಏನನ್ನೂ ಯೋಚನೆ ಮಾಡಲ್ಲ ಅಂತ ಪಟ್ಟಂತ ಡಿಸಿಷನ್ ತೆಗೆದುಕೊಂಡ್ರಿ, ನಷ್ಟ ಕಟ್ಟಿಟ್ಟ ಬುತ್ತಿ. ಮಕರ ರಾಶಿಯವರಿಗೆ ಈ ಮಾಸ ಸ್ವಲ್ಪ ಪರೀಕ್ಷಾ ಮಾಸವಾಗಿರುತ್ತೆ. ಯಾವ ವಿಚಾರಕ್ಕೆ? ತಾಳ್ಮೆಯ ವಿಚಾರಕ್ಕೆ. ಎಷ್ಟು ತಾಳ್ಮೆಯಿಂದಿರ್ತೀರೋ ಅಷ್ಟು ಲಾಭ. ಕೋಪತಾಪಗಳು ಜಾಸ್ತಿ ಆಗತಕ್ಕಂಥ ಮಾಸ ಆಗಿರುತ್ತೆ ಈ ಮಾಸ. ತುಂಬ ರೂಢಾಗಿ ಜನಗಳೊಂದಿಗೆ ಬಿಹೇವ್ ಮಾಡತಕ್ಕಂತಹ ದಷ್ಟು ಸನ್ನಿವೇಶಗಳು ಸೃಷ್ಟಿಯಾಗಿಬಿಡುತ್ತೆ ನಿಮಗೆ. ಹಾಗಾಗಿ ಯಾರೊಂದಿಗಾದರೂ ಒಂದು ಕಮ್ಯುನಿಕೇಷನ್ ಅಂದರೆ ಒಂದು ವ್ಯವಹರಿಸಬೇಕಾದ್ರೆ ಮಾತಿನ ಮೇಲೆ ಹಿಡಿತವಿರಲಿ, ತಾಳ್ಮೆ ಇರಲಿ. ಖಂಡಿತ ಅದು ನಿಮಗೆ ಲಾಭದಾಯಕ ಮಾಸವಾಗಿ ಪರಿವರ್ತನೆ ಆಗುತ್ತೆ. ಮಕರ ರಾಶಿಯವರು ಈ ಮಾಸ ನಿಮ್ಮ ಕುಲದೇವರ ಆರಾಧನೆ ಮಾಡಿ. ಹತ್ತಿರದಲ್ಲಿರತಕ್ಕಂಥ ಮನೆದೇವರ ದೇವಸ್ಥಾನಕ್ಕೆ ಹೋಗಿ ಒಂದು ದಂಡುಕಾಯಿ ಪೂಜೆ ಮಾಡತಕ್ಕಂಥದ್ದು, ಶಕ್ತಿನ ಸಲುವಾಗಿ ಸೇವೆಯನ್ನು ಮಾಡತಕ್ಕಂಥದ್ದು, ಮನೆದೇವರ ಹೆಸರಲ್ಲಿ ಒಂದು ಬಡವರಿಗೆ ಒಂದು ಅನ್ನದಾಸೋಹವನ್ನು ಮಾಡತಕ್ಕಂಥ ಈ ಥರ ನಾನಾ ವಿಧ ಸೇವೆಯನ್ನು ಆ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆದುಕೊಳ್ಳೋಸ್ಕರ ಮಾಡಿ. ಖಂಡಿತ ಇರತಕ್ಕಂಥ ಕರ್ಮ ಮುಂದೆ ಬರತಕ್ಕಂಥ ಒಂದಷ್ಟು ಸಮಸ್ಯೆಗಳು ದೂರವಾಗುತ್ತೆ. ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ಕೇಳ್ಕೊಳ್ತೇನೆ. ಶುಭಮಸ್ತು.